ಈ ಮಧ್ಯದಲ್ಲಿ ಒಂದು ಡಿಸಿಷನ್ ಬಂದಿದ್ದೇವೆ, ಎಲ್ಲೂ ನಮ್ಮ ಮುಂದೆ ಕನ್ಫ್ಯೂಷನ್ ಮಾಡಕ್ಕಾಗಲ್ಲ. ಈಗಾಗಿದ್ದು ಆಗೋಗಿದೆ ಮೆಟ್ರೋ ವಿಚಾರದಲ್ಲಿ. ನೆಕ್ಸ್ಟ್ ಏನೇ ಮೆಟ್ರೋ ಮಾಡಿದ್ರು ಬೆಂಗಳೂರು ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಎಲ್ಲ ಡಬಲ್ ಡಕರ್ ಮಾಡಬೇಕು ಅಂತ. ಡಬಲ್ ಅಂತ ಅಂದ್ರೆ ಒಂದ್ ಕಡೆ ಏನು ನಾವು BTM ಲೆವಿಟ್ಟು, ರಾಗಿಗುಡ್ಡ, ಸಿಲ್ಕ್ ಬೋರ್ಡು, ಇದು ಸಿಲ್ಕ್ ಬೋರ್ಡ್ ಆಫೀಸ್ ಮೊನ್ನೆ ಹೋಗಿ ನಾನು ಟ್ರಯಲ್ ತೋರಿಸ್ದೆ. ಆ ತರ ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲೇ ಆದ್ರೂ ಕೂಡ ಕೆಳಗಡೆ ರೋಡ್ ಇರ್ತದೆ, ಮೇಲೆ ಎಲಿವೇಟೆಡ್ ರೋಡ್ ಇರ್ತದೆ, ಅದರ ಮೇಲೆ ರೈಲು ಹೋಗ್ತದೆ. ಆ ರೀತಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ದಟ್ ಈಸ್ ದಿ ಜನರಲ್ ಪಾಲಿಸಿ. ಈ ನಮ್ಮ ಸರ್ಕಾರದ ಟೆನ್ಯೂರ್ನಲ್ಲಿ ಅದೊಂದು ಮೇಜರ್ ಡಿಸಿಷನ್ಸ್ ತಗೊಂಡಿದ್ದೇವೆ. ಫೀಸಿಬಲ್ ಇದೆ, ಮಾತಾಡಲು ಸ್ವಲ್ಪ ಅವಕಾಶ ಕೊಡಿ. ಆಮೇಲೆ ನೆಕ್ಸ್ಟ್ ಕಾರ್ಪೊರೇಷನ್ ಮತ್ತು ಮೆಟ್ರೋ ಇಬ್ರು ಅದನ್ನ ಕಾಸ್ಟ್ ನ ಶೇರ್ ಮಾಡ್ತಾರೆ. ಅವ್ರಿಬ್ರು ಸೇರಿ ಶೇರ್ ಮಾಡ್ತಾರೆ. ಯಾಕಂದ್ರೆ ಮೆಟ್ರೋಗೆ ಅವ್ರಿಗೂ ಬರ್ಬೇಕು, ನಮ್ಮ ಕಾರ್ಪೊರೇಷನ್ಗೂ ಬರ್ಬೇಕು. ಅದೇನ್ ಕಾಸ್ಟ್ ಬರ್ತದೆ ಅದನ್ನ ಇಬ್ರು ಸೇರಿ ಅವ್ರಿಗೆ ಎಷ್ಟೆಷ್ಟು ಬರ್ತದೆ ಅನ್ನೋದನ್ನ ಇಬ್ರು ಸೇರಿ ಶೇರ್ ಮಾಡ್ತಾರೆ. ಇದಲ್ಲದೆ ನಮ್ಮ 4 ಕಡೆ ಕಸನ ವಿಲೇವಾರಿ ಮಾಡಲಿಕ್ಕೆ ಅದಕ್ಕೆ ಸಪರೇಟ್ 100 ಎಕರೆ ಜಾಗ ನೋಡಿ ಆ ಕಸನ ಬರ್ನ್ ಮಾಡಲಿಕ್ಕೆ ಅದಕ್ಕೆ 4 ಕಡೆ ಜಾಗಗಳನ್ನ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಬೆಂಗಳೂರಿಂದ ಒಂದು 15-20 ಕಿಲೋಮೀಟರ್ ದೂರಕ್ಕೆ ಎತ್ಕೊಂಡು ಹೋಗಿ ಹಾಕ್ಬೇಕು ಅನ್ನೋದು ಕೂಡ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಕೂಡ ಜಾಗಗಳನ್ನ ಡೆಪ್ಟಿ ಕಮಿಷನರ್ಸ್ ಹತ್ರ ಮಾತಾಡಿ ಎಲ್ಲಿ ಗವರ್ಮೆಂಟ್ ಲ್ಯಾಂಡ್ ಇದೆಯೋ ಅಲ್ಲಿ ನೋಡೋದು, ಇಲ್ಲ ಅಂದ್ರೆ ಪರ್ಚೇಸ್ ಮಾಡೋದು. ಡೆಪ್ಟಿ ಕಮಿಷನರ್ಸ್ ಪರ್ಚೇಸ್ ಮಾಡಿ ಒಂದು ವಾಲ್ ಗೀಲೆಲ್ಲ ಕಟ್ಬಿಟ್ಟು ಅದ್ರ ಒಳಗಡೆ ಅದನ್ನೆಲ್ಲ ಇಲ್ಲ ಪವರ್ ಮಾಡ್ಲಿ, ಗ್ಯಾಸ್ ಮಾಡ್ಲಿ, ಅವಾಗೆಲ್ಲ ಟೆಂಡರ್ ಕರೆದು ಕೊಡುವಂಥದ್ದು. ಮಿಕ್ಕಿದೇನು ಕಸವಾರಿ ಸಿಸ್ಟಮ್ ನಮ್ಮ ರೂಲ್ಸ್ ಏನಿದೆ, ಸೆಂಟ್ರಲ್ ಗವರ್ಮೆಂಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ NGT ಇದೆಲ್ಲ ಏನು ರೂಲ್ಸ್ ಇದೆ, ಆ ಇದ್ರ ಮೇಲೆ ಅವ್ರು ಏನೇನ್ ಬೇಕೋ ಅದು ಕರೆಕ್ಷನ್ಸ್ಗೆ ತೀರ್ಮಾನ ಮಾಡುವಂಥದ್ದು ವ್ಯವಸ್ಥೆ. ಸೊ ಅದಕ್ಕೆ ಕೆಲವೊಂದು ಮನೆಯಿಂದ ಈಗ ಪ್ರೈವೇಟ್ ವರ್ಕ್ ಮಾಡ್ತಾರೆ, ಗವರ್ಮೆಂಟ್ ಇಂದ ಒಂದು ನಾರ್ಮ್ಸ್ ಇದೆ, ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಅವರು. ಆ ಪ್ರಕಾರ ಅದನ್ನ ಪ್ರತಿಯೊಂದು ಮನೆಯಲ್ಲೂ ಕೂಡ ಆ ಕಸ ತೆಗೆಯಕ್ಕೆ ಅದಕ್ಕೊಂದು ವ್ಯವಸ್ಥೆಯನ್ನ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮೂರನೇದು ಟ್ರಾಫಿಕ್ ವಿಚಾರದಲ್ಲಿ ಒಂದು ದೊಡ್ಡ ಮಧ್ಯ ವೆಹಿಕಲ್ಗಳನ್ನ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹೊರಟೋಗಿರ್ತಾರೆ ಅಂತ ಹೇಳಿ ಮಧ್ಯ ಅದನ್ನೆಲ್ಲ ಎತ್ಕೊಂಡೋಗಿ ಒಂದ್ ಕಡೆ ಹಾಕಿ ಅದನ್ನ ಜಂಕೆ ಆಗಿ ಅದನ್ನ ಆಕ್ಷನ್ ಮಾಡುವಂತ ಸಂದರ್ಭ ಇತ್ತು. ಲೇಟ್ ಆಗ್ತದೆ ಅಂತ ತಿಳಿಸಿದ್ದಾರೆ. ಪೊಲೀಸ್ ಕಮಿಷನರ್, ಜಾಯಿಂಟ್ ಕಮಿಷನರ್ ಕೂಡ ಇದ್ರು. ಸೊ ಈಗ ಅವ್ರಿಗೆ ಪೊಲೀಸ್ ಅವ್ರಿಗೆ ಹೇಳ್ಬಿಟ್ಟಿದ್ದೀವಿ, ನೀವೇನ್ ಬೇಕಾದ್ರೂ ನಿಮ್ಗೆ ಜವಾಬ್ದಾರಿ ಕೊಟ್ಟಿದೀವಿ, ನೀವೇ ಯಾರ್ಯಾರು ಗಾಡಿ ನಿಲ್ಲಿಸ್ತಾರೆ ಆ ಗಾಡಿನೆಲ್ಲ ಎತ್ಕೊಂಡೋಗಿ ಒಂದು ಯಾವ್ದೆಲ್ಲ ಹಾಕ್ಬಿಟ್ಟು ನೀವು ಆಕ್ಷನ್ ಮಾಡಿ ಏನ್ ಬೇಕಾದ್ರೂ ಮಾಡಿ. ನಮ್ಗೆ ಅದಕ್ಕೆಲ್ಲ ಮಧ್ಯದಲ್ಲಿ ರೋಡ್ ನಿಲ್ಲಿಸ್ಬಿಟ್ಟು ಹಳೆ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ಹೊರಟೋದ್ರೆ ನಮ್ಗೇನು ಪ್ರಯೋಜನ ಆಗುದಿಲ್ಲ ಅಂತ ಹೇಳಿ ಇಲ್ಲ ಎತ್ಕೊಂಡೋಗಿ ಅಂತ ಹೇಳಿ ಹೇಳಿದ್ದೇವೆ. ಸೊ ಅದಕ್ಕೆ ಅವ್ರಿಗೆ ಜವಾಬ್ದಾರಿ